ಇನ್ನು ದಾಖಲೆಯ 16ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಬಗ್ಗೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ, ಆ ಅವಧಿಯ ಎಲ್ಲಾ ಬಜೆಟ್ ಕೂಡ ಮಂಡಿಸುತ್ತಾರೆ ಅಂತ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ 3 ವರ್ಷ ಕೂಡ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತಾರ ಅಂತ ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ಕೂಡ ಸಿಎಂ ಸಿದ್ದರಾಮಯ್ಯ ಮಂಡಿಸ್ತಾರೆ, ಈ ಅವಧಿಯ ಎಲ್ಲಾ ಬಜೆಟ್ ಕೂಡ ಮಂಡಿಸುತ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ 3 ಬಜೆಟ್ ಕೂಡ ಮಂಡಿಸುತ್ತಾರೆ. ಈ ಬಗ್ಗೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ, ಈ ಅವಧಿಯ ಎಲ್ಲಾ ಬಜೆಟ್ ಕೂಡ ಮಂಡಿಸುತ್ತಾರೆ, ಮುಂದಿನ 3 ವರ್ಷ ಕೂಡ ಮಂಡಿಸುತ್ತಾರೆ. ಜೊತೆಗೆ ಬಜೆಟ್ ಮಂಡನೆ ಬಗ್ಗೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ಮುಂದಿನ ಬಜೆಟ್ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತಾರಂತ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ನಾನು ಸಿಎಂ ಆಗಬೇಕು, ನಾನು ಕೂಡ ಈ ತರ ಬಜೆಟ್ ಮಂಡನೆ ಮಾಡಬೇಕೆನ್ನುವ ಆಸೆಯಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಈಗ ಮಹದೇವಪ್ಪ ಕೂಡ ಮುಂದಿನ 3 ಬಜೆಟ್ ಕೂಡ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಅಂತ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಹೈಕಮಾಂಡ್ ಕೂಡ ಈ ಗೊಂದಲಕ್ಕೆ ತೆರೆ ಎಳೆಯುವ ತಂತ್ರ ಕೂಡಕ್ಕೆ ಮುಂದಾಗ್ತಾ ಇಲ್ಲ, ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಸಚಿವರು ಕೂಡ ಸುಮ್ಮನಾಗ್ತಾ ಇದ್ದಾರೆ. ಸಂಭ್ರಮದಲ್ಲಿ ಇರುವ ಗಳಿಗೆಯಲ್ಲೇ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ 3 ವರ್ಷ ಕೂಡ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತಾರಂತ.